ವಿಶೇಷತೆ ಏನು ಈ ಟೆಂಪಲ್ದು? ಹೋದ್ರೆ ಕಾಶಿಗೆ ಹೋಗಿ ಕಾಶಿ ಅಂತ ಹೇಳ್ತಾರೆ. ಕಲ್ಲು ಕಟ್ ಮಾಡಿ ಅಲ್ಲ, ಇದು ಆಕ್ಚುಲಿ ಇದಿದೆ ಮೂರ್ತಿಗಳು. ಅದೇ ರವಾ ಅಮ್ಮ ಚೆನ್ನಾಗಿದೆ. ಏನದ ಹೇಳಿ? ಗುಂಡು ಪಂಗ್ಲ ಎದ್ದು ಸೊ ಎಲ್ಗೆ ಹೊರಟಿದ್ದೀರಾ ಇವತ್ತು? ಇಷ್ಟು ಫುಲ್ ರೆಡಿ ಆಗ್ಬಿಟ್ಟಿದ್ದೀರಲ್ಲ. ಆಂಜನೇಯನ ದೇವಸ್ಥಾನಕ್ಕತ್ರಿ. ಆಂಜನೇಯನ? ಆಂಜನೇಯ ಅಲ್ಲ ಅನ್ಸುತ್ತೆ. ಆಂಜನೇಯ ಅಲ್ರಿ, ಸಾಮಾರ್ ಅಲ್ಲ ರೀ. ಯಾವ ದೇವ್ರ ಅಂದ್ರು ನೋಡ್ರಿ ಮೇಡಮ್ ಅವ್ರು. ಈ ಕಡೆ ದೇವ್ರ ಹೆಸರೇ ನನ್ಗೆ ಗೊತ್ತಿಲ್ಲ ರೀ. ನೆನ್ಪಾಗಲ್ವಾ? ಆ ಕಡೆ ನಮ್ಮೂರ್ ಕಡೆ ಹೇಳ್ತೀವಿ. ಬಡ 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 ಮೋಸ್ಟ್ಲಿ ಶಿವ ಟೆಂಪಲ್ ಅನ್ಸುತ್ತಲ್ವಾ? ಹಾ ಶಿವನ್ ದೇವಸ್ಥಾನ. ಶಿವನ್ ದೇವಸ್ಥಾನ. ಶಿವನ್ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನಾನು ಮೊನ್ನೆ ಫಸ್ಟ್ ಟೈಮ್ ಹೋಗಿದ್ದೆ, ನಂಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಟನಲ್ ಒಳಗಡೆ ದೇವಸ್ಥಾನ, ಗುಹೆ ಇರತ್ತಲ್ಲ, ಅದ್ರ ಒಳಗಡೆ ದೇವಸ್ಥಾನ ಇರೋದು. ತುಂಬಾ ಚೆನ್ನಾಗಿದೆ, ಒಂಥರ ತುಂಬಾ ಮನ್ಸಿಗೆ ನೆಮ್ಮದಿ ಅನ್ಸತ್ತೆ ಅಲ್ಲಿ ಹೋದ್ರೆ. ಶಿವನ್ ದೇವಸ್ಥಾನ ನೆಮ್ಮದಿನೇ ಸಿಗತ್ತಲ್ಲ. ಅವಾಗ ಇಲ್ಲಿಗೆ ಹೋಗೋಣವಾ? ದೊಡ್ಡ ಶಿವ ತರ ಒಂದು ಮುಖ ತರ ಇದೆಯಲ್ಲ, ನೋಡಿದೀರಾ? ಅದೇನ್ ಹೇಳ್ತಾರಪ್ಪ? ಈಗ ನೀವು ನಿಮ್ ಕೂಡ ಇದಾದ್ರೆ ಅಲ್ಲಿ 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 ಹೋಗ್ಲಕ್ಕ ಹೋಗೋದಾ? ಮುಂಚೆ ಹೋಗ್ತಾ ಇರ್ಲಿಲ್ಲ. ಇಷ್ಟು ದಿನ ಆಯ್ತು ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ. ಹೌದಾ? ಹೋಗ್ತಾ ಇರ್ಬೇಕು ಮಲ್ಲಮ್ಮ, ತಿರ್ಗಾಡ್ತಾ ಇರ್ಬೇಕು. ನಮ್ಗೇನ್ ಗೊತ್ತೇನು ಎಲ್ಲಿಂದ ಹೋಗ್ಬೇಕು ಅಂದ್ರು ಸುಮ್ನೆ ಸೋಲೋ ಟ್ರಿಪ್ ಅಂತ ಮಾಡ್ತಾರೆ ಇವಾಗ. ಅಂದ್ರೆ ಏನಂತ ಗೊತ್ತಾ ಸೋಲೋ ಟ್ರಿಪ್ ಅಂದ್ರೆ? ಗೊತ್ತಿಲ್ಲ. ಒಬ್ರೇ ಹೋಗೋದು. ಅಯ್ಯಪ್ಪೋ ಹೌದು, ಒಬ್ರೇ ಲೊಕೇಶನ್ ಹಾಕೊಂಡು, ಇವಾಗ ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಹಾಕೊಂಡು ಒಬ್ರೇ ಹೋಗೋದು. ನಮ್ಗೆ ಗೊತ್ತಾಗ್ತದೆ ಲೊಕೇಶನ್ ಪಕ್ಕೇಶನ್. ಅದು ಫೋನಲ್ಲಿ ಬರುತ್ತೆ. ಲೊಕೇಶನ್ ಆಯ್ತಂದ್ರೆ ಮಾಡ್ಕೊಂಡು ಏನ್ ಗೊತ್ತಾ, ಫೋನಲ್ಲಿ ನೀವು ಆ ಲೊಕೇಶನ್ ಹಾಕಿದ್ರೆ, ಇವಾಗ ಕ್ಯಾಬ್ ಅಂತ ಗೊತ್ತಾ ನಿಮ್ಗೆ? ಕ್ಯಾಬ್ ಅಂದ್ರೆ ಆಟೋ ಬುಕ್ ಮಾಡ್ತಾರೆ. ಆಟೋ ಬುಕ್ ಮಾಡೋದು. ಹೌದು, ಎಕ್ಸಾಕ್ಟ್ಲಿ. ಸೊ ಇವಾಗ ನಾವು ಒಂದು ಆಪ್ ಇರುತ್ತೆ, ಅದು ಅದರಲ್ಲಿ ಬುಕ್ ಮಾಡಿದ್ರೆ, ಅಂದ್ರೆ ಇಲ್ಲೇ ಹತ್ರ ಹೋಗ್ಬೇಕಂತಂದ್ರೆ ಅದರಲ್ಲಿ ಆ ದೇವಸ್ಥಾನದ ಹೆಸರು ಹಾಕಿದ್ರೆ ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾರ ಅವರು. ಮತ್ತೆ ಎಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ರೆ ಆ ತರ ಆಗಲ್ಲ. ಎಲ್ಲ ಆಗ್ತದೆ. ಆಟೋದವ್ರು ಬಾಳ ಗೆರ್ತಿರ್ತಾರೆ. ಹೌದಾ? ಅಲ್ಲ, ಕಾರು ಬುಕ್ ಮಾಡ್ಬೋದು, ಇಲ್ಲಾಂದ್ರೆ ಬೈಕು ಬುಕ್ ಮಾಡ್ಬೋದು. ಕಾರ್ನವ್ರು ಬೈಕ್ ಅಂದ್ರೆ ತೀರಾ ಇದ್ದವ್ರು. ಬೈಕಲ್ಲಿ ಆರಾಮಾಗಿ ಹೋಗ್ಬೋದು ಮಲ್ಲಮ್ಮ. ಹಾಡು ಹೇಳ್ಕೊಂಡು ಚೆನ್ನಾಗಿ ಹೋಗ್ಬೋದಲ್ಲ ಅಲ್ವಾ? ಬಟ್ ತುಂಬಾ ಅಂದ್ರೆ ಸೇಫ್ಟಿ ಇದೆ, ಬಟ್ ರಾತ್ರಿ ಟ್ರಾವೆಲ್ ಮಾಡೋದು ಒಂದ್ ಸ್ವಲ್ಪ ರಿಸ್ಕಿ ಅನ್ಸುತ್ತೆ. ಬಟ್ ಅಂದ್ರೂ ಅದಕ್ಕೂ ಒಂದು ಕೆಲವೊಂದು ಇದೆಲ್ಲ ಇದೆ. ಅಂದ್ರೆ ಕೆಲವು ನಂಬರ್ಸ್ ಕೊಟ್ಟಿರ್ತಾರೆ, ನೀವು ಇಮಿಡಿಯೇಟ್ ಆಗಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಅಂದ್ರೆ ಏನಾದ್ರೂ ಅವರು ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದಾರೆ ಅಂತಂದ್ರೆ ನೀವು ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡ್ಬೋದು. ಅದೇ ನಿಮಗ್ ಬರಲ್ಲ, ಬಟ್ ಅದೆಲ್ಲ ಕಲಿಬೇಕು ಮಲ್ಲಮ್ಮ. ಬೆಂಗಳೂರಲ್ಲಿದ್ದಾಗ ಹೋಗೋದು ಬರೋದು, ಒಬ್ರೇ ಹೋಗೋದು ಎಲ್ಲ ಕಲಿಬೇಕು. ಪರವಾಗಿಲ್ಲ, ವಯಸ್ಸಾಯ್ತು ಅಂತ ಏನು, ಇವಾಗ ತಿರ್ಗಾಡ್ಬೇಕು ನಾವು ಅಷ್ಟೇ. ಟೆಂಪಲ್ ರೀಚ್ ಆಗಿದ್ದಾರೆ ಮಲ್ಲಮ್ಮ ಅವರು. ಯಾವ ಟೆಂಪಲ್ ಮಲ್ಲಮ್ಮ ಇದು? ಜೋರಾಗಿ ಮಾತಾಡಿ, ಮೈಕ್. ಗವಿಗಂಗಾಧೇಶ್ವರ. ನನಗ ಅವಾಗ ಮತ್ತೆ ಬುಕ್ ನಾನು ಅದನ್ನ ಹೇಳ್ಬಿಟ್ಟೆ. ಯಾ ದಟ್ಸ್ ವಾಟ್ ನಾನು ಅಲ್ಲಿ ತೋರಿಸ್ತಾ ಇತ್ತು ಲೊಕೇಶನ್. ಇದು ರಾಮಲಿಂಗೇಶ್ವರ ಟೆಂಪಲ್, ಮೇಡಮ್ ಅವರ ಫೇವ್ರೆಟ್ ಟೆಂಪಲ್. ಎವ್ರಿ ಮಂಡೇ ಬರ್ತಾ ಇರ್ತಾರೆ. ಸೊ ನಾನು ಒಂದು ಸಲ ಬಂದಿದ್ದೆ. ಸೊ ನೋಡೋಣ ಹೆಂಗಿದೆ ಅಂತ. ಪೀಸ್ ಆಗಿದೆಯಲ್ಲ ಮಲ್ಲಮ್ಮ ಪ್ಲೇಸು? ಪೀಸ್ ಆಗಿದೆಯಲ್ಲ? ಪೀಸ್ ಅಂದ್ರೆ ಇದು ಶಾಂತವಾಗಿದೆಯಲ್ಲ. ವಿಶೇಷತೆ ಏನು ಈ ಟೆಂಪಲ್ದು? 3 ಮರ ಒಟ್ಟಿಗೆ ಇರೋದು ಅಪರೂಪ ಅಂತ. ಒಂದು ಅಶ್ವತ್ಥನ ಮರ, ಓಕೆ, ಅದ್ರ ಪಕ್ಕ ಬೇವಿನ ಮರ, ಅದ್ರ ಪಕ್ಕ ಶಿವನಿಗೆ ಪ್ರಿಯವಾದ ಬಿಲ್ವದ ಮರ. ಅಶ್ವತ್ಥ ಮರ, ಸಾರಿ ಅರಳಿ ಮರನಾ? ಅರಳಿ ಮರ, ಅಶ್ವತ್ಥನ ಕಟ್ಟೆ ಅಂತ. ಹಾ, ಅದ್ರ ಪಕ್ಕದಲ್ಲಿ ಬೇವಿನ ಮರ. ಇದು ಇದೆ ಶಿವನಿಗೆ ಪ್ರಿಯವಾದ ಬಿಲ್ವಪತ್ರ. ವಾವ್, ನೈಸ್. ಯಾರಾದರೂ ಈ ಟೆಂಪಲ್ಗೆ ಬಂದಿದ್ರೆ ಕಮೆಂಟ್ ಮಾಡಿ.
ಇಲ್ಲ ಅಂದರೆ ಬನ್ನಿ, ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿ ಇದೆ ಆ್ಯಕ್ಚುಲಿ ಈ ಟೆಂಪಲ್ಲು. ಬೇರೆ ಯಾವುದಾದ್ರೂ ಇದೇ ಥರದ ತುಂಬ ಚೆನ್ನಾಗಿರೋ ಟೆಂಪಲ್ ಇದ್ದರೆ ಕಮೆಂಟ್ ಮಾಡಿ, ನಾವು ನೆಕ್ಸ್ಟ್ ವಿಸಿಟ್ ಮಾಡ್ತೀವಿ ಮಲ್ಲಮ್ಮ ಜೊತೆ. ನೋಡಿ ಈ ಥರ ಇದೆ, ವೆರಿ ಪೀಸ್ಫುಲ್ ಪ್ಲೇಸ್ ಇದು. ಒಂಥರ ಒಳಗಡೆ ನೋಡಿದ್ರೆ ಇನ್ನೂ ತುಂಬ ಪೀಸ್ಫುಲ್ ಆಗಿರುತ್ತೆ. ಮುಂದೆ ಹೋಗಿ ಏನೋ ಲೈಟ್ ಏನೂ ಇರಲ್ಲ, ದೊಡ್ಡ ಗುಹೆ ಅಂತ ಹೇಳಿದ್ನಲ್ಲ. ಹೆಂಗಿದೆ ಮಲ್ಲಮ್ಮ, ಹೆಂಗ ಹೋಗೋದು ಇದ್ರೊಳಗಡೆ? ಕಲ್ಲೊಳಗಡೆ ಟೆಂಪಲ್ ಹೆಂಗೆ ಅಲ್ಲ ಮಲ್ಲಮ್ಮ? ಕಲ್ಲು ಕಟ್ ಮಾಡಿ ಅಲ್ಲ, ಇದು ಆ್ಯಕ್ಚುಲಿ ಹಿಂಗೆ ಇದ್ದಿದ್ದು, ಅದಕ್ಕೆ ಈ ಥರ ಕಟ್ಟಿರೋದು. ದೊಡ್ಡ ಕಲ್ಲೊಳಗಡೆ ಸೂಪರ್ ಆಗಿದೆಯಲ್ಲ. ನೋಡಿದ್ರಾ ಈ ಥರದ್ದು? ಫಸ್ಟ್ ಟೈಮ್ ನೋಡಿದಾ? ನೀವು ಬಗ್ಬೇಕಂತಾನೆ ಇಲ್ಲ ಬಿಡಿ, ನಿಮ್ಮ ಐಟಿ ಕರೆಕ್ಟ್ ಆಗಿದೆ. ಬಾ ನನಗಂತೂ ಹೆಂಗನ್ಸ್ತು ಮಲ್ಲಮ್ಮ? ಚೆನ್ನಾಗಿದೆಯಲ್ಲ? ಬಾಗಿಲು ಕಾಣಿಸ್ತಿದೆಯಲ್ಲ ಒಳಗಡೆ, ಆ ಬಾಗಿಲಿಂದ ಹೋದ್ರೆ ಅದೆಷ್ಟೋ ದಿನ ನಡ್ಕೊಂಡು ಹೋದ್ರೆ ಕಾಶಿ ತಲುಪ್ತಾರೆ. ಆ ದಾರಿಲಿ ಹೋದ್ರೆ ಕಾಶಿಗೆ ಹೋಗಿ ಕಾಶಿ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ. ಇದು ರಾಮಲಿಂಗೇಶ್ವರ ಅಂದ್ರೆ ಏನ್ ಗೊತ್ತಾ ಮಲ್ಲಮ್ಮ? ರಾವಣಂದು ಸೀತೆನ ರಾವಣ ಹೊತ್ಕೊಂಡು ಹೋಗೋದು, ರಾಮ ಇದೆಲ್ಲ ಗೊತ್ತಾ? ಅದು ಅಟ್ಲೀಸ್ಟ್ ರಾಮಾಯಣ ಸೀತೆನ ಹೊತ್ಕೊಂಡು ಹೋಗೋದು. ಸಾಯಿಸಿ ಬಂದಾದ್ಮೇಲೆ ರಾಮಂಗೆ ಧನುಷ್ಕೋಟೆ ಅಂತ ಒಂದು ಊರಿದೆ, ಅಲ್ಲಿ ಬಂದಾಗ ತುಂಬಾ ಮನ್ಸಿಗೆ ಬೇಜಾರು. ನಾನು ಎಷ್ಟೊಂದು ಜನ ಸಾಯಿಸ್ತೆ, ನನ್ನಿಂದ ಅಪ್ಪನು ಸತ್ತೋದ್ರು ಅಂತ ಎಲ್ಲ ನೋವಿರುತ್ತಲ್ಲ, ಅಂದ್ರೆ ಮಗ ಹೋದ ಅನ್ನೋ ಕೊರ್ಗಲ್ ಹೋದ್ರು ಅಂತ. ಆಗ ಅಲ್ಲೊಂದು ಪೂಜೆ ಮಾಡ್ತಾರೆ, ಗಂಡ ಹೆಂಡತಿ ಸೇರಿ. ಸೀತೆ ಮಾತೆ ಮರಳಲ್ಲಿ ಒಂದು ಲಿಂಗ ಮಾಡ್ತಾರೆ, ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ. ಆ ಜಾಗನೇ ರಾಮಲಿಂಗೇಶ್ವರ. ಈ ಕಡೆ ರಾಮ ಸೀತೆ ಆಂಜನೇಯ ಇದ್ದಾರೆ, ಈ ಕಡೆ ಲಿಂಗ ಇದೆ ಅಲ್ವಾ, ಶಿವನ್ನ ಮಾಡಿ. ಅದು ರಾಮಲಿಂಗೇಶ್ವರದಲ್ಲೂ ಇದೆ, ತಮಿಳ್ನಾಡು ಹತ್ರ, ಮಧುರೆ ಹತ್ರ. ಅದ್ರದ್ದು ಇನ್ನೊಂದು ರೂಪನೇ ಇಲ್ಲಿರೋದು. ಸೊ ಅಲ್ಲಿ ಹೋಗಿ ಬಂದಷ್ಟು ಪುಣ್ಯನೇ ಇಲ್ಲಿ ಬರುತ್ತೆ ಅಂತ ಈ ಜಾಗ. ಸೊ ಇದು ಗವಿಗಂಗಾಧೇಶ್ವರ ಅಲ್ಲ, ರಾಮಲಿಂಗೇಶ್ವರ ಗವಿ ಟೆಂಪಲ್. ಗವಿ ಟೆಂಪಲ್ ಅಂದ್ರೆ ಅಲ್ಲಿ ಆತರ ಗವಿ ತರ ಇದೆಯಲ್ಲ, ಅದಕ್ಕೆ ಗವಿ ಅಂತ ಹೇಳೋದು. ಸೊ ಇಲ್ಲಿ ಪೇಂಟಿಂಗ್ ಮಾಡಿದ್ದಾರೆ. ಸೀತೆ ಎಲ್ಲಿರೋದು ಹೇಳಿ? ಅಶೋಕವನದಲ್ಲಿ ಸೀತೆ ಇರೋದು. ಅದ್ರ ಪಕ್ಕದಲ್ಲಿ ಯಾರ ಮಲ್ಲಮ್ಮ? ಹಾ, ರಾಕ್ಷಸಿ. ಸೊ ಇದು ರಾವಣ ಮತ್ತೆ ಸೀತೆ ಏನೋ ಒಂದು ಕಾನ್ವರ್ಸೇಷನ್ ಇರಲಿ ಇದ್ದಾರೆ. ಸೊ ಇದು ರಾವಣನ ಹತ್ಯೆ ಆಗೋ ಒಂದು ಸಂದರ್ಭ. ಇದರಲ್ಲಿ ಯಾರಿದ್ದಾರೆ? ರಾಮ, ಲಕ್ಷ್ಮಣ, ಆಂಜನೇಯ. ಇದ್ಯಾರು? ಇದು ವಿಭೀಷಣ. ಓಕೆ ಓಕೆ, ನೈಸ್. ಇದು ರಾಮ, ಸೀತೆ. ಸೊ ವಾವ್, ಏನ್ ಸಖತ್ತಾಗಿದೆ ಗೊತ್ತಾ ಈ ಫ್ರೇಮು, ಸೂಪರ್. ವಾವ್, ವಾಲ್ಮೀಕಿ ಅಲ್ವಾ? ಹಾ, ರಾಮಾಯಣ ಬರಿತಾ ಇರೋದು. ಇದು ಶಿವಂದು ಯಾ ಪೇಂಟಿಂಗು. ಇದು ರಾಮ, ಲಕ್ಷ್ಮಣ.
ಇದು ಸೇತುವೆ ಕಟ್ತಾರೆ. ಸೇತುವೆ ಕಟ್ತಾ ಇರೋದು ಎಲ್ಲರೂ ಸೇರ್ಬಿಟ್ಟು ಅಶೋಕವನಕ್ಕೆ. ಸಮುದ್ರಕ್ಕೆ ಸೊ ಇದೇನಿದು ರಾಮ ರಾಮ ಅಂತ ಇದೆಯಲ್ಲ, ಏನಕ್ಕಿದು? ನೀವು ಕಲ್ಲನ್ನ ಸಮುದ್ರಕ್ಕೆ ಹಾಕಿದ್ರೆ ಏನಾಗುತ್ತೆ, ಒಳಗೋಗುತ್ತೆ. ಒಳಗೋಗುತ್ತೆ. ಸೊ ನಮಗೆ ಸೇತುವೆ ಬೇಕಂದ್ರೆ ಎಷ್ಟು ಕಲ್ಲು ಬೇಕು. ಸೊ ರಾಮ ಅಂತ ಬರ್ದಾಗ ತೇಲತ್ತೆ. ಸೊ ಹಂಗಾಗಿ ಇದನ್ನ ಕಟ್ಟಕ್ಕೊಂದು ಆಗಿರುತ್ತೆ. ವೆರಿ ಬ್ಯೂಟಿಫುಲ್. ಸೊ ಇದೇ ಥರ ಯಾವುದಾದ್ರೂ ಟೆಂಪಲ್ ತುಂಬ ಸ್ಪೆಷಲ್ ಇರೋವಂಥ ಟೆಂಪಲ್ ಇದ್ರೆ ಕಮೆಂಟ್ ಮಾಡಿ, ನಾವು ವಿಸಿಟ್ ಮಾಡ್ತೀವಿ ಅಲ್ಲಿಗೆ. ಒಂಥರ ನೋಡಿದಾಗ ಒಂಥರ ಏನೋ ಸ್ಪೆಷಲ್ ಇರಬೇಕು ಆ ಥರ. ಇಲ್ಲಿ ಪಾಸಿಟಿವ್ ಎನರ್ಜಿ ಆಲ್ಮೋಸ್ಟ್ ಎಲ್ಲ ಟೆಂಪಲಲ್ಲಿ ಇರುತ್ತೆ. ಒಂಥರ ನೆಮ್ಮದಿ ಅನ್ಸುತ್ತಲ್ಲ. ಇಲ್ಲಿ ನೋಡಿ ಎಷ್ಟು ಇದಿದೆ ಮೂರ್ತಿಗಳು. ಸೊ ಇದು ಮೇನ್ ಮೂರ್ತಿ. ಬ್ಯೂಟಿಫುಲ್ ನವಗ್ರಹಗಳಿವೆ. ಇದು ಕುದುರೆ ಜೊತೆ. ಇದು ಒಂದು ಕುದುರೆ ಜೊತೆ. ಆನೆ, ಕಾಗೆ ಅನ್ಸುತ್ತೆ, ಶನಿ. ಇದೂ ಶನಿ ಥರ ಅನಿಸ್ತಿದೆ. ದಿಸ್ ಇಸ್ ಕನ್ಫ್ಯೂಸಿಂಗ್. ಸೊ ಅವಾಗ ಹೇಳಿದ್ವಲ್ಲ, ಅಶ್ವತ್ಥ ಮರ ಎಲ್ಲ ಮರಗಳು ಒಟ್ಟಿಗೆ ಇರುವಂಥದ್ದು ಅಂತ. ಅರಳಿ ಮರ, ಅಶ್ವತ್ಥನ ಕಟ್ಟೆ ಅಂತ. ಹಾಂ. ಅದ್ರ ಪಕ್ಕದಲ್ಲಿ ಬೇವಿನ ಮರ. ಇದು ಇದೆ ಶಿವನಿಗೆ ಆತ ಬಿಲ್ವಪತ್ರೆ. ವಾವ್, ನೈಸ್. ಸೊ ಈ ಪ್ಲೇಸ್ ಒಂಥರ ತುಂಬ ಚೆನ್ನಾಗಿದೆ. ಯಾರಾದರೂ ಈ ಟೆಂಪಲ್ಗೆ ಬಂದಿದ್ರೆ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಬನ್ನಿ. ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿ ಇದೆ ಆ್ಯಕ್ಚುಲಿ ಈ ಟೆಂಪಲ್ಲು. ಓಕೆ, ಸೊ ಬೇರೆ ಯಾವುದಾದ್ರೂ ಇದೇ ಥರದ ತುಂಬ ಚೆನ್ನಾಗಿರೋ ಟೆಂಪಲ್ ಇದ್ದರೆ ಕಮೆಂಟ್ ಮಾಡಿ, ನಾವು ನೆಕ್ಸ್ಟ್ ವಿಸಿಟ್ ಮಾಡ್ತೀವಿ ಮಲ್ಲಮ್ಮ ಜೊತೆ. ಅಲ್ಲಿ ತನಕ ಬಾಯ್. ಏನು ತಿಂತೀರಾ ಮಲ್ಲಮ್ಮ? ಕಾಫಿ, ಟೀ, ಬಾದಾಮ್ ಮಿಲ್ಕ್. ಏನು ತಿಂತೀರಾ? ಮಸಾಲೆ ದೋಸೆ, ಸೆಟ್ ದೋಸೆ ತಿಂತೀರಾ, ಇಡ್ಲಿ ತಿಂತೀರಾ, ಪಾವಜಿ ತಿಂತೀರಾ, ಪಾನಿಪುರಿ ತಿಂತೀರಾ, ಬನ್ಸ್ ತಿಂತೀರಾ, ಮಂಗಳೂರು ತಿಂತೀರಾ, ಮೊಸರು ವಡೆ ತಿಂತೀರಾ, ಬೋಂಡಾ ಸೂಪ್ ತಿಂತೀರಾ, ಬಜ್ಜಿ ತಿಂತೀರಾ, ರೈಸ್ ಐಟಮ್, ಮೊಸರನ್ನ, ಪೊಂಗಲ್, ಬಿಸಿಬೇಳೆ ಬಾತ್, ರೈಸ್ ಬಾತ್. ರೈಸ್ ಪೈಸ್ ಬ್ಯಾಡ್ರಿ. ರೈಸ್ ಪೈಸ್ ಬೇಡ, ರೊಟ್ಟಿ ಪಟ್ಟಿ. ರೊಟ್ಟಿ ಪಟ್ಟಿ ಬೇಕು. ಮನೇಲೂ ಅದೇ ಬೇಡ, ಮನೇಲೂ ಅದೇ ತಿಂತೀರಾ? ಒಂದು ಕಾಲು. What do you want to eat? ಪಡ್ಡು ಆರ್ಡರ್ ಮಾಡೋಣ. ಹಲೋ, ಅದೇ ರವಾ ದೋಸೆ. ಅಮ್ಮ ಏನು? ಹೇಳಪ್ಪ. ಏನಾಯ್ತು? ಯಾರು? ಹೆಂಗಪ್ಪ ನಮ್ಗೆ ಗೊತ್ತಿಲ್ಲ. ಯಪ್ಪಾ, ಇದು ರಿಯಾಕ್ಷನ್ ನೋಡಿದ್ರೆ ಯಾವನ ನಿಜವಾಗ್ಲು ನೀವು ಮಾತಾಡೋದು ನೋಡ್ಬಿಟ್ಟು ಯಾರೋ ಶಿವನ್ ಪಾದ ಸೇರ್ಕೊಂಡಿತ್ತು ಅನ್ಕೊಂಡೆ ಅಂತ. ಹಂಗೆ ಮಾವ ಶಿವಪ್ಪದ್ರಿ. ಶಿವಪ್ಪಂದಲ್ಲ ಹಂಗೆ ಏನಾಯ್ತು ಅಂತ ಹಂಗೆ ಗಾಬರ್ಲಿಕ್ಕೆ ಕೇಳಿದ್ರಿ ನಮ್ಮ ಅಕ್ಕನ ಗಂಡ. ಚೆನ್ನಾಗಿದ್ಯಾ? ಚೆನ್ನಾಗ್ಯದ. ಏನದ ಹೇಳಿ? ಗುಂಡು ಪಂಗ್ಲ. ಗುಂಡು ಪಂಗ್ಲ ರೀ. ಏನಂತೀರಿ? ಏನು ಗುಂಡು ಪಂಗ್ಲ ಅಂತೀರಿ ನಾವು? ಇದಕ್ಕೆ ಗುಂಡು ಪಂಗ್ಲ ನಮ್ ಕಡೆ ಪಡ್ಡು ಅಂತ ಹೇಳ್ತಾರೆ. ಪಡ್ಡುದೆ ನಮ್ ಕಡೆ ಇನ್ನೊಂದು ಹೇಳ್ತಾರೆ ಗೊತ್ತಾ? ಅದೇ ಆಪಮ್ ಅಲ್ಲ, ಇದು ಅಪ್ಪದ ಹಿಟ್ಟು ಅಂತ ಹೇಳ್ತಾರೆ. ನಾವು ಚಿಕ್ಕದಿರುವಾಗ ಅಪ್ಪನ ಹಿಟ್ಟು ಅಂತ ಹೇಳ್ತಾರೆ. ಸೊ ನಿಮ್ ಕಡೆನು ಗುಂಡುಪಾಳ್ಯನಾ? ಇದು ಗುಂಡು ಪಂಗ್ಲ ರೀ. ಗುಂಡು ಪಂಗ್ಲ. ಸೊ ಇದು ಇದೇನಿದು? ದಂಡುಪಾಳ್ಯ. ಇದು ಮಸಾಲೆ ದೋಸೆ ರೀ. ಮಸಾಲೆ ದೋಸೆ. ಇಲ್ಲ ಬೆಣ್ಣೆ ದೋಸೆ. ಏನ್ ಮಲ್ಲಮ್ಮ ಅದು? ಅಕ್ಕಿ ರೊಟ್ಟಿ ಅಂತ. ನೀವೇನ್ ಹೇಳ್ತೀರಾ? ನಿಮ್ ಎಲ್ಲ ನಾವು ತಲೆಪಟ್ಟಿ ಅಂತ. ತಲೆಪಟ್ಟಿ ಅಂತ. ತಲೆಗೂ ಪೆಟ್ಟು ಬಿದ್ದಿರೋ ಎಲ್ಲಿಗೂ ಅಲ್ಲೇ ಇಡಿ. ಟೇಸ್ಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ತರಕಾರಿ ಎಲ್ಲ ಹಾಕಿ ಮಾಡಿದ್ರು. ಹಾಂ.
ಹೇಳಿ ನಾ ಎದ್ದು ಹೋಗ್ಬಿಡ್ತೀನಿ ರೀ ಕಡೆ ಯಾಕೆ ಮಲ್ಲಮ್ಮ ಯಾಕೆ ಮಲ್ಲಮ್ಮ ತಿನ್ನೋ ಕೊಟ್ರೆ ತಗೋರಿ ಅಂದ್ರೆ ಏನು ತಿನ್ಬೇಕು ಎಲ್ಲದೂ ತಿನ್ಬೇಕು ಟೇಸ್ಟ್ ನೋಡ್ಬೇಕು ಬಂದ್ಮೇಲೆ ಅದೇನದು ಅದು ಶಾವಿಗೆ ಉಪ್ಪಿಟ್ಟಿದೆ ಶಾವಿಗೆ ಉಪ್ಪಿಟ್ಟು ಟೇಸ್ಟ್ ಮಾಡ್ತೀಯಾ ನಿಮಗೆ ಬೇಕಾ ಟೇಸ್ಟ್ ನಂಗೆ ಬೇಡ ನಿಮಗೆ ಸ್ವಲ್ಪ ಟೇಸ್ಟ್ ಇಷ್ಟೇ ಎಷ್ಟು ಕೊಡ್ಲಾ ಚೂ ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳಿ ಹೆಂಗಿದೆ ಅಂತ ತಿನ್ಬಿಟ್ಟು ನಿಮ್ಗೆ ಯಾರಿಗೂ ಬೇಡ ನಾನು ತಿಂತೀನಿ ಕೈಸಾ ಹೈ? ಚೆನ್ನಾಗಿದೆಯಾ ಸೂಪರ್ ಚೆನ್ನಾಗಿದಲ್ಲ